ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಸಿನಿಮಾದ ಒಂದು ಪ್ರಮುಖವಾದ ಫೈಟ್ನ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಏನಂತ ಅಂದರೆ ಶಾಸ್ತ್ರಿ ಸಿನಿಮಾ ರಿಲೀಸ್ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಈ ಫೈಟ್ನ ಶುರು ಮಾಡಿದ್ದೀವಿ. ಸೊ ಹಂಗೆ ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಈಗಾಗಲೇ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಸೊ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತಾ ಇದ್ದೀವಿ. ಮ್ಯಾಮ್ ಈಗ ಒಂದು 8 ಡೇಸ್ ಶೂಟ್ ಆಗಿದೆ. ಸೊ ಈಗ 3 ಡೇಸ್ ನಾವು ಫೈಟ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಫರ್ದರ್ 45 ಡೇಸ್ ಶೂಟ್ ಇದೆ. ಇಲ್ಲ, ಸಿನಿಮಾಗೇನು ಲಿಂಕ್ ಇಲ್ಲ. ಸೊ ಕಥೆಯಲ್ಲಿ ಹೀರೋ ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಸೊ ಒಂದು ಸಿಚುವೇಷನಲ್ಲಿ ಅವ್ರು ಇಲ್ಲಿಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ಅಟ್ಯಾಕ್ ಆದಾಗ ಫೈಟ್ ಶುರು ಆಗುತ್ತೆ. ಇಲ್ಲ ಮೇಡಮ್, ಮಚ್ಚಿಡ್ಸಿಲ್ಲ. ಸೊ ಇದು ನಾರ್ಮಲ್ ಹ್ಯಾಂಡ್ ಟು ಹ್ಯಾಂಡ್ ಫೈಟೇ ಇರುತ್ತೆ. ಇವಾಗ ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಇದ್ದಾರೆ, ತುಂಬ ಜನ ಇದ್ದಾರೆ. ಹಂಗೆ ನಮ್ಮ ಹೀರೋ ಸರು ಕೂಡ ಅವರ ಮ್ಯಾನರಿಸಮ್ಮು, ದರ್ಶನ್ ಸರ್ ಮ್ಯಾನರಿಸಮ್ಮು ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ಲರಿಗೂ ಆ ಖುಷಿ ಆದೇ ಆಗುತ್ತೆ. ನಾವೇ ಹೀರೋ ಅಂತ ನಮ್ಗೆ ಫೀಲ್ ಕೊಡುತ್ತೆ. ಸೊ ಇದು ಇರೋದ್ರಿಂದ ಸರ್ಗೂ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಇದು ಮಾಡಿರೋದು. ಇಲ್ಲ ಮೇಡಮ್, ಇದು ಈ ಪೋರ್ಷನಲ್ಲಿ ಮಾತ್ರ ಬಂದು ಹೋಗೋದು, ಈ ಫೈಟಲ್ಲಿ ಮಾತ್ರ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಕತೆ ಒಳಗಡೆನೇ ಇನ್ಕ್ಲೂಡ್ ಆಗಿರೋದು. ಇದು ಕತೆಯಿಂದ ಆಚೆ ನಾವೇನು ಮಾಡ್ತಾ ಇಲ್ಲ. ಕತೆ ಒಳಗಡೆ ಇನ್ಕ್ಲೂಡ್ ಆಗಿರೋದ್ರಿಂದನೇ ಇದು ಮಾಡ್ತಾ ಇರೋದು ಸರ್. ನಿಮಗೆ ರೆಸ್ಟ್ ಆಫ್ ದಿ ಎಲ್ಲ ಬೆಂಗಳೂರೇ ಇದೆ, ಒಂದು 40 ಡೇಸು. ಮಂಡ್ಯ ಒಂದು 10 ಡೇಸ್ ಇದೆ. ಸೊ ಶಿವಮೊಗ್ಗ ಇನ್ನೊಂದು ವೀಕ್ ಇದೆ. ಸೊ ನೀವೇ ನೋಡಿರಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ಗೂ ಅಷ್ಟೇ, ಆ್ಯಕ್ಷನ್ಗೂ ಹೋಗಿದ್ದಾರೆ. ಡೈಲಾಗ್ಸು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಅಭಿನಯ ತುಂಬ ಚೆನ್ನಾಗಿದೆ. ಸೊ ಯಶ್ ಶೆಟ್ಟಿ ಸರ್ ಅವರು ಬಂದು ದಯಾ ಅಂತ ಒಂದು ಕ್ಯಾರೆಕ್ಟ್ರು, ಹೀರೋಯಿನ್ ಅಣ್ಣ. ಬಟ್ ಏನಂದರೆ ಅವ್ರ ಬ್ಯಾಕ್ ಡ್ರಾಪ್ ಬಂದು ರೌಡಿ. ಸೊ ಅವ್ರಿಗೂ ಹೀರೋಗೂ ಒಂದು ಮಜವಾದ ಕಾಂಬಿನೇಷನ್ ಇದೆ. ದಯನೇ ಇಲ್ದಿರೋಂಥ ದಯಾ ಅವರು. ಸೊ ಕಾಕ್ರೋಜ್ ಅವ್ರದ್ದು ಬಂದು ಮಲ್ಲಿ ಅಂತ ಒಂದು ಕ್ಯಾರೆಕ್ಟರ್, ಒಂದು ಕ್ರಷರ್ ನಡೆಸ್ತಾ ಇರೋಂಥ ಮಲ್ಲಿ. ಸೊ ಹಿಂಗೆ ಎಲ್ಲ ಒಂದಕ್ಕೊಂದು. ಈ ಸಿನಿಮಾದಲ್ಲಿ ಮೇನ್ ಲೀಡ್ ವಿಲನ್ಗಳೇ ಸರ್. ಒಂದು ಶರತ್ ಲವಿತಾಶ್ವ ಸರ್ ಫುಲ್ ಮೇನ್ ಇರ್ತಾರೆ. ಸೊ ಅವ್ರ ಕೆಳಗಡೆ ಇವರಿಬ್ಬರು. ಕಾಮಿಡಿ ರಿಯಾಕ್ಷನ್ಸ್ ಇದೆ ಮೇಡಮ್, ಅವ್ರದ್ದು 1-2 ಕಿಕ್ಸ್ ಎಲ್ಲ ಇರುತ್ತೆ ಕಾಮಿಡಿದು. ಸೊ ಒಂದಷ್ಟು ಅಂದರೆ ಇವಾಗ ಸೀರಿಯಸ್ ಆಗಿ ಹೋಗ್ತಾ ಇರೋ ಒಂದು ಫೈಟಲ್ಲಿ ಒಂದು ಚಿಕ್ಕ ಜಲಕ್ ಥರ ಬಂದು ಹೋಗುತ್ತೆ ಸರ್. ಅದು ಓಲ್ಡ್ ಅಂತ ಏನಿಲ್ಲ. ಏನಂತ ಅಂದರೆ ಒಂದು ಸೀರಿಯಸ್ ಆಗಿ ಆಗ್ತಾ ಇರೋ ಟೈಮಲ್ಲಿ ಒಂದು ಸಣ್ಣ ನಗು ಬೇಕಾಗುತ್ತೆ ಆಡಿಯನ್ಸ್ಗೆ. ಇವಾಗ ಫುಲ್ಲು ಸೀರಿಯಸ್ ಇದ್ದಾಗ ಒಂದು ಸಣ್ಣ ನಗು ಬಂದು ಒಂದು ಸೆಕೆಂಡ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಆ ಕಿಕ್ಕು, ಆ್ಯಕ್ಷನ್ ಕಿಕ್ಕು ಇನ್ನೂ ಹೈ ಆಗುತ್ತೆ. ಅವಾಗ ಒಂದು ಸೆಕೆಂಡ್ ರಿಲ್ಯಾಕ್ಸ್ ಆದರೆ ಆ್ಯಕ್ಷನ್ ಕಿಕ್ ಇನ್ನೂ ಹೈ ಆಗುತ್ತೆ. ಆ ಒಂದು ಪ್ಯಾಟ್ರನ್ ಸರ್. ಇನ್ನೂ ಈಗ ಶುರು ಆಗಿದೆ. ಸೊ ಫರ್ದರ್ ಹಂಗೆ ಪ್ಲ್ಯಾನ್ ಮಾಡ್ತೀವಿ ಸರ್. ಸರ್ ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಡ್ತಿದ್ದೀರಾ. ಇದೇ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಬೇಕು ಸರ್. ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮ ಪ್ರಕಾಶ್ ಸರು ಡೈರೆಕ್ಷನ್ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಅದು ಬಿಟ್ಟರೆ ನಮ್ಮ ಫೈಟ್ ಮಾಸ್ಟರ್ ದಿಲೀಪ್ ಸರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡಿಕೊಡ್ತಿದ್ದಾರೆ. ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬಂದಿದೆ ಸರ್ ಸೀನು. ಯಾವುದು ಸರ್ ನೀವು ಬಂದಾಗ ಮಾತ್ರ ರೀಟೇಕ್ ಆಯಿತು, ಮುಂಚೆಲ್ಲ ಆಗೋಯ್ತು. ಯಾಕಂದರೆ ನೀವು ಬಂದ್ರಿ ಅಂತ ಗಾಬರಿ ಆಗೋಯ್ತು ಸರ್. ನೀವು ಬಂದ್ರಿ ಅಂತ ಒಂದು ಸ್ವಲ್ಪ ಗಾಬರಿ ಆಗೋಯ್ತು. ಅಷ್ಟು ಒಂದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಭಯ ಇರುತ್ತೆ. ಹಿಸ್ಟ್ರಿ ಕ್ಯಾಮ್ರಾ ಬಂದಾಗ ರೀಟೇಕ್ ಎಲ್ಲೂ ಆಗಿಲ್ಲ ಸರ್, ಈಗಲೇ ಆಗಿದ್ದು. ನಮ್ಮ ದಿಲೀಪ್ ಸರು ತುಂಬ ಚೆನ್ನಾಗೆ ನಮಗೆ ಪ್ರಾಕ್ಟೀಸ್ ಆಗಲಿ ಎಲ್ಲ ಆಗಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ತುಂಬ ಲಾಸ್ಟ್ ಟೈಮು ಶಿವಮೊಗ್ಗ ಜೈಲ್ ಫೈಟು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಇಲ್ಲಿ ಇವತ್ತು ಫಸ್ಟ್ ಡೇ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಫುಲ್ ಬ್ಲಡ್ಡಲ್ಲೇ ಇದೆ ಸರ್. ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಬ್ಲಡ್ಡಲ್ಲೇ ಇದೆ. ಎಲ್ಲ ಕಡೆನೂ ಅವರೇ ಇರ್ತಾರೆ, ಇನ್ನೇನು ಮಾತಾಡೋಂಗಿಲ್ಲ ಸರ್. ಇಲ್ಲ ಮೇಡಮ್, ನನಗೂ ಪ್ಯಾಷನ್ ಇದೆ, ನನಗೋಸ್ಕರನೂ ಮಾಡ್ತಿದ್ದೀನಿ. ಮತ್ತು ಅವ್ರು ಅವ್ರು ಹೇಳ್ಕೊಟ್ಟಿರೋದು ಒಳ್ಳೆತನ ಎಲ್ಲ ಸೇರಿಸಿ ಮಾಡ್ತಿದ್ದೀವಿ ಮೇಡಮ್. ಅಪ್ಪಟ ಅಭಿಮಾನಿ. ಬಗದ್ ನೋಡ್ಬೇಕು ಮೇಡಮ್, ಗೊತ್ತಿಲ್ಲ. ಬಗದ್ ನೋಡಿ ಮೇಡಮ್, ಗೊತ್ತಾಗ್ಬೋದು ಸರ್. ಇವಾಗ ನನ್ನನ್ನು ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ, ಇವಾಗ ಒಂದು ಹೊಸ ಕಲಾವಿದ ಏನು ಮಾಡಬೇಕು, ಯಾವ ಥರ ರೆಡಿಯಾಗಿ ಬರಬೇಕು, ಆ ಥರ ನಾನು ರೆಡಿಯಾಗಿ ಬಂದಿದ್ದೀನಿ ಸರ್. ಓಕೆನಾ. ಒಂದು ಫೈಟ್ ಆಗಲಿ, ಒಂದು ಡ್ಯಾನ್ಸ್ ಆಗಲಿ, ಮತ್ತು ಜಿಮ್ ಆಗಲಿ. ಇವಾಗ ಪ್ರೊಡಕ್ಷನ್ ಎಲ್ಲ ನನ್ನ ಮೇಲೆ ಇರೋದ್ರಿಂದ ಒಂದು ಸ್ವಲ್ಪ ಜಿಮ್ಮಲ್ಲಿ ಒಂದು ಸ್ವಲ್ಪ ಏರುಪೇರಾಗಿದೆ. ಅದು ಬಿಟ್ಟರೆ ತುಂಬ ಚೆನ್ನಾಗೇ ಬಂದಿದ್ದೀನಿ. ಆ್ಯಕ್ಟಿಂಗಲ್ಲಾಗಲಿ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದೀನಿ ಸರ್. ಮೇಡಮ್ ತುಂಬ ನಾನು ಡೆಡಿಕೇಶನ್ ಮಾಡಿದ್ದೀನಿ ಮೇಡಮ್. ಓಕೆನಾ. ಹಾಂ ಮೇಡಮ್, ಹೋಗಿದ್ದೀನಿ. ನನ್ನ ಆಫೀಸ್ಗೆ ಬರ್ತಾರೆ ಮಾಸ್ಟ್ರು, ಬಂದು ಡೈಲಿ ಒಂದು 2 ಅವರ್ಸು ಆ್ಯಕ್ಟಿಂಗ್ ಕಲಿಸ್ಕೊಟ್ಟು ಹೋಗ್ತಿದ್ದಾರೆ ಮೇಡಮ್. ಇವತ್ತಿಗೂ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಮೇಡಮ್. ಆದಷ್ಟು ಬೇಗ ಆಚೆ ಬರ್ತಾರೆ ಮೇಡಮ್. ಅವ್ರ ಆಶೀರ್ವಾದ ನಾವು ಎಲ್ಲೇ ಇದ್ದರೂ ನಮ್ಮ ಮೇಲೆ ಸದಾ ಇರುತ್ತೆ. ಆದಷ್ಟು ಬೇಗ ಬರ್ತಾರೆ. ನಾವು ಅದಕ್ಕೋಸ್ಕರನೇ ಕಾಯ್ತಾಯಿದ್ದೀವಿ, ತುಂಬ ದೊಡ್ಡ ಮಟ್ಟಕ್ಕೆ ಕಾಯ್ತಾಯಿದ್ದೀವಿ. ದೇವಸ್ಥಾನದಲ್ಲಿ ನೋಡಿ ಇಷ್ಟಪಡೋಕ್ಕೇನು ಇದು ಮಾಡೋದು. ಇವತ್ತು ನಮ್ಮ ದೇವಸ್ಥಾನ ಬೀಗ ಹಾಕಿದೆ, ಆದಷ್ಟು ಬೇಗ ತೆಗಿಯುತ್ತೆ ಅಂತ ಒಂದು ಇದಿದೆ ಸರ್. ಅವ್ರನ್ನ ಫುಲ್ ಕಾಪಿ ಮಾಡಿದ್ದೀವಿ. ಆಕ್ಷನಲ್ಲಿ ಸೇಮ್ ಅವ್ರ ಥರನೇ ಮಾಡ್ತಿದ್ದೀವಿ. ಓಕೆನಾ. ಡ್ಯಾನ್ಸಲ್ಲಿ ಆದರೆ ನಮ್ಮ ಯಜಮಾನ್ರ ಥರನೇ ಚೆನ್ನಾಗಿ ಮಾಡ್ತಿದ್ದೀವಿ. ಅದೇ ಡ್ಯಾನ್ಸಲ್ಲಿ ಒಂದು ಸ್ವಲ್ಪ ಇವಾಗ ಇನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸರ್. ಎಫೆಕ್ಟ್ ಇಟ್ಟಿದ್ದೀನಿ ಮೇಡಮ್. ಅವ್ರ ಪ್ರತಿಯೊಂದು ಸಿನಿಮಾನೂ ಫೇವ್ರೇಟೇ. ಓಕೆನಾ. ಸಾಸಿ ಸಿನಿಮಾ ಅಂದಾಗ ತುಂಬ ಇಷ್ಟ ಆಗಿ ನಮ್ಮ ಅಂಜಿತ್ ನಾಗರಾಜ್ ಸರು ಇಲ್ಲ ಮಾಡು, ನೀನೇನು ಮಾಡಿದ್ರು ನಾನು ಸಪೋರ್ಟ್ ಇದೆ ಅಂದ್ಬಿಟ್ಟು ಮಾಡಿದ್ರು. ಬೆಳಗ್ಗೆಯಿಂದ ಶಟಲ್ ಇದ್ರು ಮೇಡಮ್. ಈಗ ಜಸ್ಟ್ ಎಲ್ಲೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು, ಹೊರಟರು.
ಓಕೆನಾ? ಆಂದಿನಗರ ಸರ್. ನೀನು ಏನು ಮಾಡಿದ್ರು ಮಾಡೋ, ಒಂದು ಒಳ್ಳೆ ತಂದಾಗ ಮಾಡೋ, ನಾನು ನಿನ್ನ ಸಪೋರ್ಟ್ ನಾನು ಯಾವಾಗಲೂ ಇರ್ತೀನಿ ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ದಾರೆ ಸರ್. ಒಂದು ಒಳ್ಳೆ ತಂದಿನ ಮಾಡೋ, ನಾನು ಯಾವತ್ತೂ ನೀನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ಸ್ ಬಂದಿರೋದಕ್ಕೆ. ಸೊ ನನ್ನ ಹೆಸರು ದಿಲೀಪ್ ಅಂತ, ಆ್ಯಕ್ಷನ್ ಸ್ಟಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ 2 ಇಯರ್ಸ್ ಆಗಿದೆ ನಾನು ಸ್ಟಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸುಮಾರು ಸಿನಿಮಾಗಳು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಡ್ಯಾಡ್ ಅಂತ ಸಿನಿಮಾ ಶಿವಣ್ಣ ಅವ್ರದ್ದು ಶಿವಣ್ಣ ಅವ್ರ ಸಿನಿಮಾ ಮಾಡಿದ್ದೀನಿ. ಅವ್ರದ್ದೇ ಪ್ರೊಡಕ್ಷನ್ ಆದ ಪಬ್ಬರ್ ಅಂತ ಸಿನಿಮಾ, ಅದರಲ್ಲೂ ಕೂಡ ಮೇಜರ್ ಸಿನಿಮಾ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಮಂತ್ 18th ಅರ್ಜುನ್ ಕಾಪಿಕಾಡ್ ಅವ್ರದ್ದು ಟಾಸ್ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ. ಅದರಲ್ಲೂ ಕೂಡ ಮೇಜರ್ 3 ಸೀಕ್ವೆನ್ಸ್ ನಾನೇ ಮಾಡಿಕೊಟ್ಟಿದ್ದೀನಿ. ಸೊ ಹೀಗೆ ನಡೀತಾ ಇದೆ. ತುಂಬ ಹಲವಾರು ಹೊಸಬ್ರು ಸಿನಿಮಾಗಳು ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಸಿನಿಮಾದಲ್ಲಿ ಬರ್ತಿರೋ ಫಸ್ಟ್ ಫೈಟು. ಲೈಕ್ ಇದು ಕಂಪ್ಲೀಟ್ ಕಮರ್ಷಿಯಲ್ಲೂ ಇರಲ್ಲ, ಸ್ವಲ್ಪ ಸ್ಟೈಲಿಶಾಗೂ ಇರುತ್ತೆ. ಇನ್ನೂ ಸಿನಿಮಾದ ಪಾತ್ರ ಆಚೆ ಬಂದಿರಲ್ಲ. ಸೊ ಇನ್ನೂ ಅದು ಹಳೆ ದೇವಿ ಕ್ಯಾರೆಕ್ಟರ್ ಏನಿರುತ್ತೆ, ಒರಿಜಿನಲ್ ಕ್ಯಾರೆಕ್ಟ್ರು, ಅದ್ರ ಮೇಲೆ ಕ್ಯಾರಿ ಆಗೋವಂಥ ಫೈಟ್ ಇದು. ರಿವೀಲ್ ಆಗಿರಲ್ಲ ಇನ್ನೂ. ಸೊ ಫಸ್ಟು ಕಮರ್ಷಿಯಲ್ ಫೈಟ್ ಅಂತ ಹೇಳ್ಬೋದು. ಸ್ಟೈಲಿಶ್ ಆಗಿರುತ್ತೆ ಇದು, ಕಂಪ್ಲೀಟ್ ಕಮರ್ಷಿಯಲ್ ಅಂತಲೂ ಹೇಳೋಕ್ಕಲ್ಲ. ಆಮೇಲೆ ಅಂದರೆ ಯಾವ ಥರ ಬ್ಲಡ್ ಶೆಡೆಡ್ ಥರನೂ ಇರೋದಿಲ್ಲ ಈ ಫೈಟು. ಸೊ ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ. ನೆಕ್ಸ್ಟ್ ಬರೋದೆಲ್ಲ ಸ್ವಲ್ಪ ಸ್ವಲ್ಪ ಬ್ಲಡ್ ಎಲ್ಲ ಇರುತ್ತೆ, ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ ಆ ಥರ. ಅವ್ರ ಫ್ಲೆಕ್ಸಿಬಿಲಿಟಿ ನನಗೆ ಗೊತ್ತಿದೆ. ಏನಕ್ಕೆ ಅಂದರೆ ಒಂದು 6-7 ಮಂತ್ಸಿಂದ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಈ ಸಿನಿಮಾ ಪ್ರೀ ಪ್ರೊಡಕ್ಷನಿಂದನೂ ಕೂಡ ನಾನು ಅವ್ರ ಜೊತೆ ಇರೋದ್ರಿಂದ ಅವ್ರ ಕೈಲಿ ಏನು ಮಾಡಿಸ್ಬೋದು. ನಾವೀಗ ಟ್ರೈನ್ ಕೊಟ್ಟಿದ್ದೀವಿ, ಒಂದು 3 ಮಂತ್ಸ್ ಟ್ರೈನಿಂಗ್ ಕೂಡ ಮಾಡಿದ್ದಾರೆ ಅವರು. ಆ ಟ್ರೈನಿಂಗಲ್ಲಿ ಏನು ಮಾಡ್ತಾರೆ, ಏನು ಮಾಡೋದಿಲ್ಲ, ಇವ್ರ ಕೈಲಿ ಏನು ತೆಗೆದ್ರೆ ಬ್ಯೂಟಿಫುಲ್ಲಾಗಿ ತೆಗಿಬೋದು. ಇವಾಗ ನಮ್ಮ ಈ ಸಿನಿಮಾದಲ್ಲಿ 5 ಫೈಟ್ ಇದೆ 5 ಫೈಟು ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ. ಫಸ್ಟ್ ಆಫ್ ಆಲ್ ಒಂದು ಬರುತ್ತೆ, ಇಂಟರ್ವಲ್ ಬ್ಲಾಕ್ ಒಂದಿರುತ್ತೆ, ಕ್ಲೈಮ್ಯಾಕ್ಸ್ ಒಂದಿರುತ್ತೆ. ಸೊ ಆ ಡಿಫ್ರೆಂಟ್ ಶೇಡ್ಸ್ ಮೇಲೆ ನಾವು ಕಂಪೋಸಿಷನ್ ಮಾಡಿಕೊಂಡು ಕೊರಿಯೋಗ್ರಾಫ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಂದಿವತ್ತು ದೇವಿಯ ಫಸ್ಟ್ ಡೇ ಶೂಟ್ ಇದು. ದಯಾ ಅನ್ನುವಂಥ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹೀರೋಯಿನ್ ಯಾರಿದ್ದಾರೆ ಅವ್ರ ಅಣ್ಣನ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ನಾನು ಕೂಡ ಕೆಟ್ಟವನೇ. ಯಾವುದೋ ಒಂದು ಟೈಮ್ಗೆ ಹೋದಾಗ ನನಗೆ ರಿಯಲೈಸೇಷನ್ ಆಗಿಬಿಟ್ಟು ನಾನು ಒಳ್ಳೆಯವನಾಗ್ತೀನಿ. ಆ ಥರದೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಎಲ್ಲ ಮೂವಿಯಲ್ಲಿ ಕೆಟ್ಟವನಾಗಿರ್ತೀನಿ, ಇದರಲ್ಲಿ ಸ್ವಲ್ಪ ಒಳ್ಳೆಯವನಾಗೋಕ್ಕೆ ಸ್ವಲ್ಪ ಚಾನ್ಸ್ ಇದೆ. ಇವತ್ತು ಹೀರೋಗೆ ಓದಿದ್ದೀನಿ ಅಷ್ಟೇ, ನಾಳೆ ನಂಗೆ ಹೊಡಿತಾರೆ ಅವರು. ಸೊ ಹಾಗಿದೆ. ಸೊ ಚೆನ್ನಾಗಿದೆ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಯಾವುದು ಎಲ್ಲ ನೀವು ಹೋಗ್ಬಿಟ್ಟಿದೆ ಮೇಡಮ್, ಎರಡು ನೀನು ಹೋಗ್ಬಿಟ್ಟಿದೆ. ಇವನಿಗೆ ಒಂದು ಕೈನೇ ಇಲ್ಲ, ಕೈಯಲ್ಲಿ ಬರುತ್ತೆ ಹೇಳಿದ್ರೆ ಹಿಂಗೆ ಬಂದುಬಿಡುತ್ತೆ ಒಂದು, ಹಂಗೆ ಇದೆ. ಸೊ ಅದೆಲ್ಲ ವಿಲನ್ಸ್ಗೆಲ್ಲ ಗೊತ್ತಿರುತ್ತೆ. ಅಂದರೆ ಅದು ಇದ್ದಿದೆ ಸುಮಾರು 10 ವರ್ಷ ಆಯ್ತಲ್ವಾ. ಒಂದೊಂದು ಒಂದೊಂದು ಬಾಡಿ ಪಾರ್ಟಿಗೆ ವೀಕ್ ಆಗ್ತಾ ಇದೆ ನಮಗೆ. ಈಗ ಫೈಟ್ ಅಂತ ಸಾಕು ಓಡೋಗೋಣ ಅಂತ ಅನಿಸ್ಬಿಡುತ್ತೆ. ಬಟ್ ಮಾಸ್ಟರ್ ಜೊತೆಗೆ ನಾನು ರೈಸಾಬ್ ಅಶೋಕ ಕೂಡ ನಾನು ವರ್ಕ್ ಮಾಡಿದ್ದೆ. ತುಂಬ ಸೇಫ್ಟಿಯಾಗಿ ಮಾಡ್ತಾರೆ ಅವರು, ಎಲ್ಲೂ ಕೂಡ ಏಟಾಗದಂಗೆ ನೋಡ್ಕೋತಾರೆ. ಸೊ ಹಾಗಾಗಿ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಈಗ ನಮ್ಮ ಗೆಳೆಯ ಬಂದು ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಶರತ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಇನ್ನು ಮುಂದಕ್ಕೆ ನಮ್ಗೆ ಸಿಗ್ತಾರೆ ಅವ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ, ಭವ್ಯ ಅವರೆಲ್ಲ. ಸೊ ಖುಷಿ ಇದೆ ಸರ್, ಖುಷಿ ಇದೆ ಸರ್. ಯಾಕಂದರೆ ಈ ಕಥೆನ ಅವರೇ ಬರೆದಿರೋದು. ಈ ಕಥೆನ ಬರೆದುಬಿಟ್ಟು ಅವ್ರು ಯಾರನ್ನು ಬಿಲೀವ್ ಮಾಡ್ತಾರೆ, ಪ್ರಕಾಶ್ ಸರ್ ಅವ್ರಿಗೆ ಕಥೆನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇವತ್ತು ಈ ಸೆಟ್ಟಲ್ಲಿ 2 ಡೈರೆಕ್ಟರ್ ಇದ್ದಾರೆ, ಒಂದು ಪ್ರಕಾಶ್ ಸರ್ ಮತ್ತು ನಮ್ಮ ಫೈಟ್ ಮಾಸ್ಟರ್. ಸೊ ಇವತ್ತಿನ ಶೂಟ್ ನಾನು ಇವತ್ತು ಜಾಯ್ನ್ ಆಗಿದ್ದೀನಿ ಅಷ್ಟೇ. ಬೆಳಗ್ಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಡೈಲಾಗ್ಸ್ ಆಗಿರ್ಬೋದು ಮತ್ತು ನಮ್ಮ 8 ಸೀನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಹೀರೋ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಸ್ಟೆಪ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅವರು ಮತ್ತು ಹುಲಿ ಕಾರ್ತಿಕ್ ಎಲ್ಲ. ಸೊ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ನಾವು ಎಷ್ಟೇ ಫಸ್ಟ್ ಹೊಡೆದ್ರು ಮತ್ತೆ ಕೊನೆಗೆ ನಾವೇ ಪಡ್ತೀನೋದಲ್ವಾ, ಅದು ಗೊತ್ತಿದ್ದಿದ್ದೆ. ಬಟ್ ಹೊಡ್ಸ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಮನೆಯೆಲ್ಲ ನೋಡಿದಾಗ, ನಮ್ಮ ತಾಯಿಯೆಲ್ಲ ನೋಡಿದಾಗ ಬೇಜಾರು ಮಾಡ್ಕೊತಾರೆ. ಎಷ್ಟು ರಕ್ತ ಬರ್ತಿದ್ರೆ ಮುಖದಲ್ಲಿ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ವಿ, ಕ್ಯಾರೆಕ್ಟರ್ ಸಹ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು. ಬಟ್ ಕಷ್ಟನೇ, ಬಟ್ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ವಿ ನಾವು. ಓಕೆ, ಥ್ಯಾಂಕ್ ಯು ಸರ್. ಭೂಮಿ ನಂಬ್ಕೊಂಡು ಬೆಳೆದವರು ಇವತ್ತು ರಂಗಭೂಮಿ ನಂಬ್ಕೊಂಡು ಬಂದಿದ್ದಾರೆ. ಇಲ್ಲೂ ಒಳ್ಳೇದಾಗಲಿ. ನಾನು ಚೇತು ಸರ್ಗೂ ಮೊನ್ನೆ ಅದೇ ಹೇಳ್ತಿದ್ದೆ, ನೋಡಿ ಸರ್, ಅಲ್ಲಿ ಬೆಳೆದ್ರೆ ಬೆಳೆ, ಇಲ್ಲಿ ಬೆಳೆದ್ರೆ ಚಪ್ಪಾಳೆ, ಅಲ್ಲಿ ಬೆಳೆದ್ರೆ ಫಸಲು, ಇಲ್ಲಿ ಬೆಳೆದ್ರೆ ವಿಷಲ್ಲು, ಅಲ್ಲಿ ಬೆವ್ರು ಸುರಿಸಿದ್ರೆ ಹಿಟ್ಟು, ಇಲ್ಲಿ ಬೆವ್ರು ಸುರಿಸಿದ್ರೆ ಸೂಪರ್ ಹಿಟ್ಟು. ಸೊ ಇಲ್ಲಿ ಅದೇ ಶ್ರದ್ಧೆ ಅದೇ ಶ್ರಮದಿಂದ ಕೆಲಸ ಮಾಡಿ ಖಂಡಿತ ಇಲ್ಲಿ ನಂಬ್ಕೊಂಡ್ಬಂದವ್ರು ಯಾರಿಗೂ ಕೆಟ್ಟದಾಗಿಲ್ಲ, ಒಳ್ಳೇದಾಗುತ್ತೆ ಅಂತ. ನನಗೆ ಮೊದಲಿಗೆ ಚೇತು ಸರ್ದು ಕಾನ್ಫಿಡೆನ್ಸ್ ಇಷ್ಟ. ಅವ್ರನ್ನ ಫಸ್ಟ್ ಡೇ ಕರ್ಸ್ ಮಾತಾಡಿದಾಗ ತುಂಬ ಖುಷಿಯಾಗಿದ್ದ ವಿಚಾರ ಏನಂದರೆ, ನಾವೆಲ್ಲ ಒಂದೇ ವರ್ಗ, ನಾನು ಕಾರ್ತಿ ಯಶ್ವರು ಚೇತು ಸರ್ ಎಲ್ಲ. ಬಿಕಾಸ್ ಏನಂದರೆ, ನಾವು ಯಾರು ಅಪ್ಪ ಅಮ್ಮನ ಪ್ರಾಪರ್ಟಿ ಜೊತೆ ಹುಡ್ದವ್ರಲ್ಲ, ಪಾವರ್ಟಿ ಜೊತೆ ಹುಡ್ದವ್ರು. ಇವತ್ತೇನೇ ಮಾಡಿದ್ರು ನಾವುಗಳೇ ನಿಂತ್ಕೊಂಡು ಮಾಡಿರೋದು. ಹಂಗಾಗಿ ಕಳ್ಕೊಳ್ಳೋಕ್ಕೇನೂ ಇಲ್ಲ. ಸರ್ ನೋಡಿ ಸರ್, ಜೋಪಾನ ದೊಡ್ಡ ಬಜೆಟಲ್ಲಿ ಮಾಡ್ತಿದ್ದೀರಾ, ಕಳ್ಕೊಂಡ್ರೆ ಕಷ್ಟ ಅಂತ. ಸರ್ ಕಳ್ಕೊಳ್ಳೋಕೆ ಏನಾದ್ರು ಇದ್ರೆ ಅಲ್ವಾ ಸರ್ ಕಳೆದೋಗೋಕ್ಕೆ? ಏನೂ ಇಲ್ಲ ಸರ್, ಹಿಂಗೆ ಬಂದಿದ್ದು ಅಂತ ಅವ್ರ ಜರ್ನಿಲಿ ಏನು ಹೇಳಿದ್ರು. ಆಗ ನನ್ನ ಜರ್ನಿ ಲೈನು, ಕಾರ್ತಿದು, ಯಶುದು, ನಾವೆಲ್ಲ ತುಂಬ ಕೆಲಸ ಮಾಡಿರೋದ್ರಿಂದ ನಮ್ಗಳ ಲೈಫ್ ಗೊತ್ತು.
ಹಂಗಾಗಿ ಚೇತನ್ ಸರ್ದು ಕಾನ್ಫಿಡೆನ್ಸ್ ಇಷ್ಟ. ಅದಾದಮೇಲೆ ಕ್ಯಾರೆಕ್ಟರ್ ಹೇಳಿದ್ರು ಒಂದು ಮಲ್ಲಿ ಅನ್ನೋದು, ಎಸ್ ಸರ್ ಮಾಡೋಣ ಬನ್ನಿ ಸರ್, ಮಾಡ್ತೀನಿ ನಿಮ್ಮ ಜೊತೆ ಕೆಲಸ ಮಾಡೋಣ ಅಂತ. ನಂದು ಇನ್ನೂ ಶೆಡ್ಯೂಲ್ಗಳು ಬಂದಿಲ್ಲ. ಸೊ ಬನ್ನಿ ಸರ್ ಇವತ್ತು ಪ್ರೆಸ್ ಮೀಟ್ ಇದೆ, ಬನ್ನಿ ಹಂಗೆ ನೀವು ಕಮಿಟ್ ಆಗ್ಬಿಟ್ಟು ಟೀಮ್ ಜೊತೆ ಅಂದರು. ಹಂಗಾಗಿ ಬಂದಿದ್ದೀನಿ ಮ್ಯಾಮ್. ಅದೇ ಕತೆ ಹೇಳಿದ್ದಾರೆ ಚೇತು ಸರ್, ಪ್ರಕಾಶ್ ಸರ್ ಎಲ್ಲ ಕತೆ ಹೇಳಿದ್ದಾರೆ. ಬಟ್ ಅದೇ ನಾನು ಈ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಈಗ ಹೇಳಿದ್ರೆ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿರೋರೆಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ಮ್ಯಾಮ್. ಪ್ರಕಾಶ್ ಸರ್ ಜೊತೆ ನಾನು ಇದು 3ನೇ ಸಿನಿಮಾ ಕೆಲಸ ಮಾಡ್ತಿರೋದು. ನಾನು ಯಶು ಒಂದು 25 ಸಿನಿಮಾ ಮಾಡಿದ್ದೀವಿ, 25-26 ಸಿನಿಮಾ ಜೊತೆಲಿ ಮಾಡಿದ್ದೀವಿ. ಕಾರ್ತಿ ನಾನು ಜೊತೆಲೇ ಇರೋದು. ಅವನು ನಾನು ಒಂದು 3-4 ಸಿನಿಮಾ ಮಾಡ್ತಿದ್ದೀವಿ, ಈ ರಿಲೀಸ್ಗಳಿಗಿದೆ. ಹಂಗಾಗಿ ಎಲ್ಲ ನನ್ನ ಟೀಮ್ ಅವರೇ. ಚೇತು ಸರ್ ಹೊಸಬ್ರು, ಬಟ್ ಈಗ ಹಳಬ್ರು ಆದರು. ಒಂದು ವಾರದಿಂದ ಪರಿಚಯ, ತುಂಬ ಕ್ಲೋಸಾಗಿ ಪರಿಚಯ. ನಾವು ಸಂಜೆ ಹೊತ್ತು ಸಿಕ್ಬಿಡ್ತೀವಿ ನಾವು. ಈ ಬೆಳಗ್ಗೆ ಹೊತ್ತೆಲ್ಲ ಕಮಿಟ್ಮೆಂಟು ಕೆಲಸ ಇದ್ರದ್ದೇ ಇರುತ್ತೆ, ಶೂಟಿಂಗು ಇದೇ ಇರುತ್ತೆ. ಸಂಜೆ ಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಮಾತಾಡಿಕೊಂಡು ಒಂದು ಒಳ್ಳೆ ಬಾಂಧವ್ಯ. ಇಲ್ಲ ಮ್ಯಾಮ್, ಸಂಜೆ ಅಭ್ಯಾಸ ಯಾರಿಗಿಲ್ಲ ಮ್ಯಾಮ್. ಏನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮ್ಯಾಮ್ ನಾವು ನಾನು ಹೇಳೋದು ಮಿನಾರ್ವಾ ಮಿಲ್ಲಲ್ಲಿರೋ ಹಳೆ ಮಿಷಿನ್ಗಳ ಮ್ಯಾಮ್ ಮಾಡಿಬಿಟ್ರೆ 24 ಗಂಟೆ ಓಡ್ತಾ ಇರೋದಕ್ಕೆ ಒಂಚೂರು ಆಯಿಲ್ ಗೀಲ್ ಹಾಕ್ಬೇಕಲ್ಲ, ಕೆಟ್ಟೋಗ್ಬಿಡ್ತಿಲ್ಲ ಅಂದರೆ ಇಂಜಿನ್. ಹಾಗಾಗಿ ಸಂಜೆ ಮೇಲೆ ಸ್ವಲ್ಪ ಫ್ರೀಯಾಗಿ ಸಿಗ್ತೀವಿ. ಹಾಗಾಗಿ ಕೆಲಸ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಸರ್ ಇಲ್ಲ ಸರ್, ಸತ್ಯ ಹೇಳ್ಬಿಟ್ರೆ ಒಂದ್ಸತಿ ಅದು ಕರೆಕ್ಟು ಬಿಡು, ಅವ್ಳಿಗೆ ಇರೋದು ಹೇಳ್ಬಿಟ್ಟ ಅಂತ. ನಾನು ಸುಳ್ಳು ಹೇಳ್ದಾಗ ಕೆತ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಹಳೆ ಫ್ರೆಂಡ್ಗಳು ಇಲ್ಲಿ ತುಂಬ ಜನ ಇದ್ದಾರೆ, ನಿಮ್ಮಲ್ಲಿರೋ ಹಳೆ ಸ್ನೇಹಿತರು ತುಂಬ ಜನ ಇದ್ದಾರೆ. ಈಗ ನಿಮ್ಮ ಹಿಂದೆ ಇರೋರು 30 ವರ್ಷದ ನನ್ನ ಸ್ನೇಹಿತರು, ಸಾರ್ ನೀವು ಸಂಜೆ ಎಲ್ಲಿ ಸಿಗ್ತೀರಿ ನಂಗೆ ಗೊತ್ತು ಅಂದ್ಬಿಟ್ರೆ ಅವರೇ ಹೇಳ್ಬಿಡ್ತಾರೆ. ಅದಕ್ಕೆ ನಾನೇ ಅಲ್ಲಿ ಸಿಗ್ತಿದ್ದಲ್ಲ ಸರ್ ನಿಮಗೆ ಅಂದಾಗ ಅವ್ರು ಕೇಳಲ್ಲ. ಹಂಗಾಗಿ ಇರೋದು ನಿಜ ಹೇಳ್ಬೇಕಲ್ಲ ಸರ್. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ನಾನು ಹಿಂದೆನೂ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ, ನಾನು ಶೂಟಿಂಗ್ ಇದ್ದಾಗ ತುಂಬ ಮಡಿ, ಇಲ್ಲ ಅಂದರೆ ಮಾತ್ರ ಮೈಲ್ಗೆ ಅಂತ. ಶೂಟ್ ಇರೋ ದಿನ ಎಲ್ಲ ತುಂಬ ನೀಟ್ ಮ್ಯಾಮ್ ನಾನು. ಎಸ್, ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ತೆ. ಎಲ್ಲರೂ ನಮ್ಮ ಸಿನಿಮಾಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಬರೀ ನಮ್ಮ ಸಾಂಗ್ದೇ ಎಲ್ಲ ಏನಕ್ಕೆ ನೀನು ಸಿನಿಮಾ ಮಾಡ್ತಾಯಿದ್ದೆ, ನೀನು ಹೀರೋಗಿ ಮಾಡ್ತಾಯಿದ್ದೀಯ ಅನ್ನೋಷ್ಟು ತೋರಿಸ್ಬಿಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ನಮ್ಮ ದೇವಿ ಸಿನಿಮಾಗೆ ಒಳ್ಳೇದಾಗಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ನಡೆಯೋದೇ ಕಡಿಮೆ ಆಗಿಬಿಟ್ಟಿದೆ. ಇದರಿಂದ ಯಾರಿಗೆ ಎಫೆಕ್ಟ್ ಆಗ್ತಾ ಇದೆಯೋ ಗೊತ್ತಿಲ್ಲ. ನಾವು ಕಲಾವಿದರು, ನಮಗೆ ಬೇರೆ ಸೋರ್ಸೇ ಇಲ್ಲ. ನಮಗೆ ಅಕ್ಕಿ, ಬೇಳೆ, ಉಪ್ಪು, ಸ್ನಾನಕ್ಕೆ ನೀರು, ಮನೆ ಬಾಡಿಗೆ ಅದೆಲ್ಲವೂ ಸಿನಿಮಾಯಿಂದನೇ ಸಿಗೋದು. ಸೊ ನಾನು ಚೇತನ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ. ಚೇತನ್ ಸರ್ ಒಂದು ಸರಿ ಉಳಿದ್ರೆ ಅವರು ತುಂಬ ಅದ್ಧೂರಿಯಾಗಿ ಸಿನಿಮಾ ಮಾಡ್ತಾರೆ, ಸಿನಿಮಾನ ಪ್ಯಾಷನ್ ಆಗಿ ಮಾಡ್ತಾರೆ. ಸೊ ನಮಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಎಲ್ಲೋ ಅರ್ಧಂಬರ್ಧಂ ಪೇಮೆಂಟ್ ಕೊಟ್ಟು ಅಥವಾ ಪೇಮೆಂಟ್ನ ಮೋಸ ಮಾಡಿ ಅವರು ಯಾವಾಗಲೂ ನಂಗೆ ಹೇಳ್ತಾ ಇರ್ತಾರೆ, ನಮ್ಮ ಬಾಸ್ ಹಂಗೆ ಬದುಕಿರೋದು, ನಾನು ಅವರ ಫ್ಯಾನ್ ಆಗಿ ನಾನು ಹಾಗೆ ಬದುಕಬೇಕು ಅಂತ ತುಂಬ ಅದ್ಧೂರಿಯಾಗಿ ಸಿನಿಮಾ ಮಾಡಿಕೊಡ್ತಾರೆ. ನನಗೆ ಈ ಸೆಟ್ಟಿಗೆ ಬಂದಾಗ ಈ ತಿಂಗಳು ಬಾಡಿಗೆಗೆ ಏನು ತೊಂದರೆ ಇಲ್ಲ, ಈ ತಿಂಗಳು ಊಟಕ್ಕೆ ಏನು ತೊಂದರೆ ಇಲ್ಲ ಅನ್ನೋಷ್ಟು ಕಂಫರ್ಟ್ ಝೋನು. ನಾವೆಲ್ಲರೂ ಅವ್ರನ್ನ ಗೆಲ್ಸಿದಾಗ ಏನಾಗುತ್ತೆ, ಅವ್ರು ಹೊಸ ಕಲಾವಿದರೆ ಅವರಿಗೆ ಅಥವಾ ಈಗ ಕಲಿತಾ ಇದ್ದಾರೆ, ಈ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲದರಲ್ಲೂ ಡೆಡಿಕೇಶನ್ ಇದೆ. ಸೊ ನಾನು ಹೇಳೋದಿಷ್ಟೇ, ಚೇತನ್ ಅವ್ರು ಒಂದು ಸರಿ ಉಳಿದ್ರೆ, ನಾವು ಉಳಿಸಿಕೊಂಡ್ರೆ ಈ ಇಂಡಸ್ಟ್ರಿಗೆ ಇನ್ನಷ್ಟು ಸಿನಿಮಾ ಮಾಡ್ತಾರೆ, ಇನ್ನಷ್ಟು ಕಲಾವಿದರಿಗೆ, ಟೆಕ್ನಿಷಿಯನ್ಸಿಗೆ ಊಟ ಸಿಗುತ್ತೆ. ನಾವು ಉಳಿಸ್ಕೊಳ್ಳೋಣ, ಇಷ್ಟೇ ನಾನು ಹೇಳೋದಷ್ಟೇ. ಎಸ್, ನೋಡ್ರಿ, ನಾನು ಅದೇನೋ ಗೊತ್ತಿಲ್ಲ, ನಾವು ಅವ್ರನ್ನ ಮನ್ಸಾರೆ ಬೇರೆ ಯಾವ ಉದ್ದೇಶನೂ ಇಲ್ಲದೆ, ಥ್ಯಾಂಕ್ಸ್ ಅಣ್ಣ. ಸೊ ನಾವು ಬೇರೆ ಯಾವ ಉದ್ದೇಶನೂ ಇಲ್ಲದೆ ಮನ್ಸಾರೆ ಒಬ್ಬ ವ್ಯಕ್ತಿನ ಆರಾಧಿಸೋಕ್ಕೆ ಇದೇ ಪರ್ಟಿಕ್ಯುಲರ್ ಕಾರಣ ಅಂತ ಏನು ಬೇಕಾಗಿಲ್ಲ. ಅವ್ರ ಆ್ಯಕ್ಟಿಂಗ್ ಇಷ್ಟ ಆಗ್ಬೋದು, ಅಥವಾ ಅವ್ರು ಬದುಕೋ ರೀತಿ ಇಷ್ಟ ಆಗ್ಬೋದು, ಅಥವಾ ಅವರ ಪ್ರಾಣಿ ಪ್ರೀತಿ ಇಷ್ಟ ಆಗ್ಬೋದು. ನಮಗೆ ನಾನು ಸತ್ಯ ಹೇಳ್ತೀನಿ, ನನಗೆ ದರ್ಶನ್ ಸರ್ ಅವರ ಪ್ರಾಣಿ ಪ್ರೀತಿ, ಅವರ ಫಾರ್ಮ್ ಹೌಸ್, ಅವ್ರು ನೋಡ್ಕೊಳ್ಳೋ ರೀತಿ, ಅವರು ಈ ಕರೋನಾದಲ್ಲೇ ಸೊ ನೀವೆಲ್ಲರೂ ಇದು ಮಾಡಿ ಪ್ರಾಣಿನ ದತ್ತೋದು, ಈ ಮ್ಯಾಟ್ರೆಲ್ಲ ನಂಗೆ ಸಖತ್ ಇಷ್ಟ. ನಾನು ಅಷ್ಟೇ, ನಾನು ಅದೇ ಥರ ಬದುಕು ನನಗೆ. ಅದಕ್ಕೆ ನಾವು ಅವ್ರನ್ನ ಆರಾಧಿಸ್ತೀವಲ್ಲ ಮೇಡಮ್. ಸೊ ನಮಗೆ ಈಗ ನೋಡಿ, ಡೆವಿಲಲ್ಲಿ ಅವ್ರನ್ನ ಆರಾಧಿಸೋಕ್ಕೆ ಟೈಮ್ ಸಿಕ್ತು. ಅದಾದ್ರ ಮೇಲೆ ಕಲಾಸಿ ಪಾಳ್ಯ ರಿಲೀಸ್ ಮಾಡಿದ್ವಿ. ಅದಾದ್ರ ಮೇಲೆ ಇವತ್ತು ಸಿನಿಮಾ ಶೂಟಿಂಗ್ ನೆಪದಲ್ಲಿ ಮತ್ತೆ ಒಂದು ಸತಿ ಆರಾಧಿಸೋಕ್ಕೆ ಟೈಮ್ ಸಿಕ್ಕಿದೆ. ನನಗೆ ಖುಷಿ. ಇವತ್ತು ಅವ್ರ ಮುಂದೆ ಅವ್ರ ಜೊತೆನೂ ಸಿನಿಮಾ ಮಾಡಿ, ಇನ್ನೊಂದು ಸಿನಿಮಾದಲ್ಲಿ ಅವ್ರ ಫ್ಯಾನ್ ಆಗಿ, ಅವ್ರ ಕಟ್ಔಟ್ರು ನಿಲ್ಲಿಸಿ ಅದನ್ನು ಇಷ್ಟು ಅದ್ಧೂರಿಯಾಗಿ ಇಲ್ಲಿ ನಾವು ಅದನ್ನು ಆರೈಸ್ತಾ ಇದ್ದೀವಲ್ಲ, ಇದು ಒಂಥರ ನಮ್ಗೆ ಹಬ್ಬದ ಥರನೇ ಖುಷಿ ಇದೆ. ನಾನು ಥ್ಯಾಂಕ್ಸ್ ಹೇಳಬೇಕು ಚೇತನ್ ಸರ್ಗೆ. ಅಂದರೆ ಇದು ಸಿನಿಮಾದೊಳಗೆ ಒಂದು ನಡೆಯೋ ಸಿನಿಮಾ ನೋಡೋಕೆ ಬಂದಾಗ ಒಂದು ಫೈಟ್ ನೋಡಿಯೋ ಸೀನು, ಅದರಲ್ಲಿ ನಾವೆಲ್ಲರೂ ಅವ್ರ ಫ್ಯಾನ್ ಅಲ್ವಾ, ನಮ್ಮ ಬಾಸ್ತೆ ಫೋಟೋ ಇರಲಿ, ನಮ್ಮ ಬಾಸ್ತೆ ಕಟ್ಔಟ್ ಇರಲಿ, ಅಲ್ಲೇ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟೇ. ನಾನು ಫೈಟ್ ಮಾಡಿದರೆ ಇಷ್ಟೊತ್ತಿಗೆ ಎಲ್ಲ ಉಡಿಸಾಗಿರೋದು, ಅದಕ್ಕೆ ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲ ಮೇಡಮ್, ನಮ್ಮ ಕೈಯಲ್ಲಿ ತಾಕತ್ತು ಐತೆ, ಶಕ್ತಿ ಇಲ್ಲ, ಬಿಸಿಲು ಆಗಲ್ಲ, ಫೈಟ್ ಕಲ್ತಿಲ್ಲ. ನೋಡೋಣ ನೆಕ್ಸ್ಟ್ ಸಂಜೆ ಮೇಲೆ ಫೈಟ್ ಮಾಡ್ತಾನೆ. ಬೇಡ ಮೇಡಮ್, ಯಾಕೆ ಬೇಟೆ ಗೀಟೆ ನಮ್ಮ ಆಮೇಲೆ ಏನಿಲ್ಲ. ಆಂಜನೇಯ ಸ್ವಾಮಿಗೆ ದಾರೆ ಕಟ್ಬಿಡಿ, ಬರೀ ಮೂಲಂಗಿ, ಕ್ಯಾರೆಟು, ಹಸಿ ಸೊಪ್ಪು, ಬದನೆಕಾಯಿ, ತರಕಾರಿ, ಆಲೂಗಡ್ಡೆ, ನುಗ್ಗೆಕಾಯಿ ಇಷ್ಟೇ ತಿಂದು ಸೊರ್ಗೋಗ್ಬಿಟ್ಟಿದ್ದೀವಿ. ಅಯ್ಯೋ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು 15 ದಿನದ ಮುಂಚೆ ಮಾಡಿರೋದು. ಅಯ್ಯೋ, ಅದ್ರಲ್ಲಿ ವೆಜ್ಜು ಹಾಕ್ತೀವಿ ನಾವು,
ಸೊ ಥ್ಯಾಂಕ್ ಯು, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಮಗಷ್ಟೇ. ನಾವು ನಮ್ಮ ಅನ್ನ ಇಲ್ಲೇ ಇರೋದು, ಬೇರೆ ಕಡೆ ನಾವು ಹೋಗೋಕ್ಕೂ ಆಗಲ್ಲ. ಅನ್ನ ಹಾಕೋರ್ನ ನಾವು ಉಳಿಸ್ಕೊಳೋಣ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ದೇವಿ ಸಿನಿಮಾದು ಫೈಟ್ ಶೂಟು ಶಾಸ್ತ್ರಿ ರಿಲೀಜ್ ಅನ್ನೋ ಪೋಸ್ಟರ್ನ ದೊಡ್ಡ ಮಟ್ಟಕ್ಕೆ ಹಾಕಿ ತುಂಬ ದೊಡ್ಡ ಮಟ್ಟಕ್ಕೆ ಶೂಟಿಂಗ್ ನಡೀತೈತೆ. ಅದು ರಿಲೀಜ್ ಅಂತ ಶೂಟಿಂಗಲ್ಲಿ ನಡೀತೈತೆ. ಅದು ರಿಯಲಾಗೆ ರಿಲೀಜ್ ಆಗಲಿ ಅಂತ ನಮಗೆಲ್ಲ ತುಂಬ ಆಸೆ. ಇಲ್ಲಿ ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ, ಅವ್ರಿಗೂ ತುಂಬ ಆಸೆ. ಅದನ್ನು ರಿಲೀಜ್ ಮಾಡಿಸ್ಲಿ ಅಂತ ಕೇಳ್ಕೊತೀನಿ ನಮ್ಮ ಹೀರೋ ಸರ್ನ. ಯಾಕೆ ನಾವು ಒಂದು ನೋಡಿ ತುಂಬ ದಿನ ಆಗಿದೆ ದೊಡ್ಡ ಪರದೆಯಲ್ಲಿ ನೋಡಿ. ತಿರ್ಗಾ ರಿಲೀಜ್ ಮಾಡಿದ್ರೆ ದೊಡ್ಡ ಪರದೆಯಲ್ಲಿ ನೋಡ್ಬೋದು ನಮ್ಮ ದರ್ಶನ್ ಸರ್ನ. ಮತ್ತು ಅವ್ರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ. ಈ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಗಿ ರಿಲೀಸ್ ಆಗೋಷ್ಟರಲ್ಲಿ ಅವರು ಶೂಟ್ ನಡೀತಿದೆ ಅಷ್ಟೇ. ಅದನ್ನ ಥಿಯೇಟ್ರಲ್ಲೇ ಈ ಶೂಟ್ ಮುಗಿಯೋಷ್ಟರಲ್ಲಿ ಥಿಯೇಟ್ರಲ್ಲಿ ತೋರಿಸ್ಲಿ ಅಂತ ನಮ್ಮ ಹೀರೋ ಸರ್ನ ಕೇಳ್ಕೊತೀನಿ. ಮತ್ತು ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿದು ಈ ಸಿನಿಮಾ ದೇವಿ ರಿಲೀಸ್ ಆಗೋಷ್ಟರಲ್ಲಿ ನಮ್ಮ ಡಿ ಬಾಸು ಬಂದು ರಿಲೀಸ್ ಆಗಲಿ ಅಷ್ಟು ಬೇಗ ಅಂತ ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಅಭಿಮಾನಿಗಳೆಲ್ಲ ತುಂಬ ಕಾತರದಿಂದ ಕಾಯ್ಕೊಂಡಿದ್ದಾರೆ. ನಾವು ಫೈಟ್ ಮಾಡ್ತಾನೆ ಇಲ್ವಲ್ಲ, ಅದಕ್ಕೆ ದೂರ ನಿಂತಿರ್ತೀರಿ. ಫೈಟ್ ಮಾಡೋದು ಹೀರೋ, ಸುಮ್ಮನೆ ನಿಂತಿರೋದು. ಹೀರೋಗೆ ಸಪೋರ್ಟ್ ಮಾಡೋದು ಅಷ್ಟೇ, ವಡಿ ಅಂತ, ಇನ್ನೇನಿಲ್ಲ. ಹಾಗಾಗಿ ನೀವೆಲ್ಲ ಮೀಡಿಯಾದವರು ನಮ್ಮ ಯುವ ರೈತ ಚೇತನ್ ಸರ್ಗೆ ಕೊನೆವರೆಗೂ ಇದೇ ಥರ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲೂ ಅವ್ರನ್ನ ಬಿಟ್ಕೊಡ್ಬೇಡಿ ಬೇರೆ ಥರದಲ್ಲಿ. ನಮಸ್ಕಾರ, ನನ್ನ ಹೆಸರು ಶ್ರೇಯಾ ಅಂತ. ನಾನು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಓದ್ತಾ ಇದ್ದೀನಿ. ಆ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಇಂಜಿನಿಯರಿಂಗ್ನ. ಸೊ ನಾನು ಮೈಸೂರು ಹುಡುಗಿ. ಇದು ನನ್ನ ಫಸ್ಟ್ ಫಿಲ್ಮ್, ದೇವಿ ಫಿಲ್ಮು. ನಾನು ನನ್ನ ಚಾನ್ಸ್ ಕೊಡೋಂಥ ಚೇತನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಂಬಿ ಹೊಸ ಕಲಾವಿದ ಆದರೂ ಕೂಡ ಒಂದು ಚಾನ್ಸ್ ಕೊಟ್ಟು ನೋಡೋಣ, ನನ್ನ ಜೊತೆ ಬೆಳೆಸೋಣ ಅಂತ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಮೂವಿಲಿ ಹೀರೋಯಿನ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಒಂದು ಮೇಜರ್ ರೋಲೇ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮೂಡ್ ಬರ್ತಿದೆ. ಮೂವಿ ಕೂಡ ಸ್ಟಾರ್ಟ್ ಆಗಿದೆ, ಎಲ್ಲ ಶೂಟೆಲ್ಲ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಬರ್ತಿದೆ. ಸೊ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ನಾನು ಈ ಮೂವಿ ಮೂಲಕ, ಅದು ದರ್ಶನ್ ಸರ್ ಅಭಿಮಾನಿಯಾಗಿ ಸರ್ ಈ ಮೂವಿ ಮಾಡ್ತಿದ್ದಾರೆ ಅಂದಾಗ ನನಗೆ ಇನ್ನೂ ಖುಷಿ ಆಯಿತು. ನಾನು ಕೂಡ ಡಿ ಬಾಸ್ ಅಭಿಮಾನಿ. ಸೊ ಖುಷಿ ಆಗ್ತಿದೆ ಈ ಮೂವಿಲಿ ನಾನು ಮಾಡ್ತಿದ್ದೀನಿ ಅಂತ. ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ನಾನು ಇಲ್ಲ ಮೇಡಮ್, ಈ ಪಿಕ್ಚರ್ ಇದು ಮುಹೂರ್ತ ಮತ್ತು ಪ್ರೆಸ್ ಮೀಟ್ 2 ಸಲ ಪ್ರೆಸ್ ಮೀಟ್ ಆಗಿತ್ತು, ನಂಗೆ ಬರೋಕ್ಕಾಗಿರಲಿಲ್ಲ. ಸೊ ಈ ಸಲ ಏನಾದ್ರೂ ಬನ್ನಿ ಅಂತ ಕರೆದಾಗ ನಾನು ಬಂದಿದ್ದು. ಶೂಟಲ್ಲಿ ಇರಲಿಲ್ಲ ಮ್ಯಾಮ್, ಪ್ರೆಸ್ ಮೀಟ್ ಅಟೆಂಡ್ ಮಾಡೋಣ ಅಂತ ಬಂದಿದ್ದು ನಾನು. ಹೌದು, ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ, ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಒಟ್ನಲ್ಲಿ ಎಲ್ಲ ಸೇರ್ಕೊಂಡು ನನಗೆ ಜೋಶ್ ಕೊಡ್ತಿದ್ದಾರೆ, ಬೆಳಿಬೇಕು ಹುಡುಗಿ, ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೆಟ್ಟಲ್ಲೆಲ್ಲ. ಖುಷಿ ಆಗ್ತಿದೆ, ನಾನು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇದರಿಂದ ಎಂಟರ್ ಆಗ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು.